ಮಾನವನ ಸಂಘರ್ಷಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ಅರಣ್ಯ ಇಲಾಖೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಪ್ರಮುಖವಾಗಿ ಒಂದು ಕಂಟ್ರೋಲ್ ಸೆಂಟರ್ ರೂಮ್ ಅನ್ನ ತೆಗೆಯುವ ಮೂಲಕ ಹುಲಿ ಮತ್ತು ಮಾನವನ ಎಂಟ್ರಿ ಮತ್ತು ಎಕ್ಸಿಟ್ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಪ್ಲಾನ್ ವರ್ಕೌಟ್ ಆಗ್ತಾ ಇದೆಯಾ? ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಕಾಡಂಚಿನ ಗ್ರಾಮಗಳಲ್ಲಿ ಮಾನವ ಜನ್ಯಜೀವಿ ಸಂಘರ್ಷ ತಡೆಗೆ ನೂತನ ತಂತ್ರಜ್ಞಾನ ಬಳಸಿಕೊಂಡು ಕಮಾಂಡ್ ಕಂಟ್ರೋಲ್ ಸೆಂಟರ್ ನಿರ್ಮಿಸಿ ಲೈವ್ ಕ್ಯಾಮೆರಾ ಮೂಲಕ ಪ್ರಾಣಿಗಳ ಚಲನವಲನದ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹಿಡಿಯಾಲ್ ಹಾಗೂ ನೂಗು ವ್ಯಾಪ್ತಿಯ ಕಾಡಂಚಿನ ಗ್ರಾಮಗಳಾದ ಸರಗೂರು ತಾಲೂಕಿನ ಬಡಗಲಪುರ, ಮುಳ್ಳೂರು, ಬೆಣ್ಣೆಗೇರೆ, ಕುಡಗಿ, ಹೆಗ್ಗಡ್ಡಿಲು ಗ್ರಾಮದ ಬಳಿ ಮೂವರನ್ನ ಬಲಿ ಪಡೆದು ಓರ್ವ ವ್ಯಕ್ತಿಯನ್ನ ಗಂಭೀರವಾಗಿ ಗಾಯಗೊಳಿಸಿತ್ತು. ಈ ಹುಲಿ ದಾಳಿ ಪ್ರಕರಣ ಸಂಚಲನವನ್ನ ಮಾಡಿ ಕಾಡಂಚಿನ ಗ್ರಾಮಗಳ ಜನರಲ್ಲಿ ಭಯಭೀತಿಗೊಳಿಸಿತ್ತು. ಕಾಡಿನಿಂದ ಕಾಡಂಚಿನ ಗ್ರಾಮಗಳತ್ತ ಬರುವ ವನ್ಯಜೀವಿಗಳ ಮೇಲೆ ನಿಗಾ ಇಟ್ಟು ಸಂಭವನೀಯ ದಾಳಿ ಪ್ರಕರಣ ತಡೆಗೆ ಇದೀಗ ತಂತ್ರಜ್ಞಾನದ ಮೊರೆ ಹೋಗಲಾಗಿದೆ. ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ ನಾವು ಶುರು ಮಾಡಿದ್ದೀವಿ. ಇದು ಮುಖ್ಯ ಉದ್ದೇಶ ಏನಂದರೆ ಟೆಕ್ನಾಲಜಿಯನ್ನು ಬಳಸಿಕೊಂಡು ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟನ್ನು ಕಡಿಮೆ ಮಾಡುವ ಉದ್ದೇಶದಲ್ಲಿ ಇದನ್ನು ನಾವು ಈಗ ಲೈವ್ ಅಪ್ಡೇಟ್ಸ್, ಅದು ಪ್ರಾಣಿಗಳು ಚಲನವಲನಗಳು ಇರಬಹುದು, ಅಂದರೆ ಲೈವ್ ಕ್ಯಾಮ್ರಾಸ್ ನಾವು ಹಾಕಿದ್ವಿ. ಎಲ್ಲಾದರೂ ಪ್ರಾಣಿಗಳು ಕಾಡಿಂದ ಹೊರಗೆ ದಾಟುವಾಗ ಅದನ್ನು ಇಮಿಡಿಯೇಟ್ಲಿ ನಮಗೆ ಲೈವ್ ಆಗಿ ಅದನ್ನು ನಮ್ಮ ಕಮಾಂಡ್ ಕಂಟ್ರೋಲ್ ಸೆಂಟರ್ಗೆ ಇನ್ಫಾರ್ಮೇಷನ್ಸ್ ಪಾಸ್ ಆಗುತ್ತೆ. ಬೇಸ್ಡಾಗಿ ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಮ್ಯಾನ್ ಪವರ್ ಕಮ್ಮಿ ಇದ್ರೂ ನಾವು ಇದನ್ನು ಅಚ್ಚುಕಟ್ಟಾಗಿ ನಾವು ಮಾಡೋಕ್ಕೆ ಈಗ ಸಾಧ್ಯ ಆಗುತ್ತೆ. ಕಾಡಂಚಿನ ಗ್ರಾಮಗಳ ಬಳಿ ಆಯ್ದ ಸ್ಥಳದಲ್ಲಿ 20 ಲೈವ್ ಕ್ಯಾಮೆರಾ, 10 GSM ಕ್ಯಾಮೆರಾಗಳು ಹಾಗೂ ಸೋಲಾರ್ ಶಕ್ತಿಯಿಂದ ಚಾಲನೆಯಾಗುವ 5 CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 24 ಗಂಟೆಯೂ ಚಾಲ್ತಿಯಲ್ಲಿದ್ದು ಕಾಡಿನಿಂದ ಹೊರಗೆ ಬರುವ ಪ್ರಾಣಿಗಳ ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣ ಮಾಡಿ ನಿಖರವಾದ ಸ್ಥಳದ ಲೊಕೇಶನ್ ಮಾಹಿತಿ ಸಂಗ್ರಹಿಸಲಾಗಿದೆ. ಇದರಿಂದ ಕಾಡಿನಿಂದ ಹೊರಗೆ ಬಂದ ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿ ತಲುಪಿ ಪ್ರಾಣಿಗಳನ್ನು ಕಾಡಿಗೆ ಮರಳಿ ಓಡಿಸುವ ಕಾರ್ಯಾಚರಣೆಯಲ್ಲಿ ತೊಡಗಲು ಸಹಕಾರ ಮಾಡುತ್ತೆ. ಈಗಾಗಲೇ ನೂಗು ಹಾಗೂ ಹೆಡಿಯಾಲ ಗ್ರಾಮದಲ್ಲಿ ಕಾಡಾನೆಗಳು ಅರಣ್ಯ ಪ್ರದೇಶದಿಂದ ಹೊಲ ತೋಟಗಳತ್ತ ಬರುತ್ತಿರುವ 3 ರಿಂದ 5 ಪ್ರಕರಣವನ್ನ ಲೈವ್ ಕ್ಯಾಮೆರಾದಿಂದ ಪತ್ತೆಯಾಗಿದ್ದು ಫ್ಲಾಶ್ ಲೈಟ್ ಹಾಗೂ ಶಬ್ದದ ಸಹಾಯದಿಂದ ಕಾಡಾನೆಗಳನ್ನು ಓಡಿಸಲು ಯತ್ನಿಸಲಾಗಿದೆ. ಒಟ್ನಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ ಆಧುನಿಕ ತಂತ್ರಜ್ಞಾನದ ಮೂಲಕ ಪ್ರಾಣಿಗಳ ಚಲನವಲನ, ಪ್ರಾಣಿ ಮಾನವ ಸಂಘರ್ಷಕ್ಕೆ ಹೊಸ ಐಡಿಯಾ ಇದೀಗ ಅರಣ್ಯ ಇಲಾಖೆಗೆ ವರದಾನವಾಗಿದೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.